ಹಲೋ, ಯುವರ್ ಪಿಜ್ಜಾ ಇಸ್ ರೆಡಿ. ಹೇ ನೀನೇ ಒಳಗೆ ಬಂದೆ. ನಾವು ಡೋರ್ ಲಾಕ್ ಮಾಡಿದ್ರು. ಲೇಟ್ ಡೆಲಿವರಿ, ಬಿಲ್ ಪೇ ಮಾಡೋಕ್ಕಾಗೋದಿಲ್ಲ. ಮ್ಯಾಮ್, ಆನ್ ಟೈಮ್ ಮ್ಯಾಮ್. ನೋ, 3 minutes ಲೇಟ್. Yes, 3 minutes late. Yes, you are 3 minutes late. ರೋಸ್, ಮ್ಯಾನೇಜರ್ಗೆ ಫೋನ್ ಮಾಡಿ. ನನ್ನ ಫೋನ್ ಎಲ್ಲಿದೆಯಾ? ಇವಾಗ ಏನಕ್ಕೆ ಬ್ಯಾಂಕ್ ಮ್ಯಾನೇಜರ್ಗೆ ಫೋನ್ ಮಾಡಕ್ಕೆ ಹೇಳ್ತೀಯಾ? ಹೇಳ್ತೀಯ? ಹಲೋ, ಏನಿವಾಗ ಫ್ರೀ ಪಿಜ್ಜಾ ಬೇಕು ಅಷ್ಟೇ ತಾನೆ? ಇದ್ರಲ್ಲೊಂದು ಸೈನ್ ಹಾಕಿ ತಗೊಳ್ಳಿ. ಏನಾಗುತ್ತೆ, ನನ್ನ ಕೆಲಸ ಹೋಗುತ್ತೆ. ನೋ ವರೀಸ್, ಇನ್ನೊಂದು ಕೆಲಸ ಸಿಗೋದೇ ಇಲ್ವಾ? ಎಂಜಾಯ್ ಫ್ರೀ ಪಿಜ್ಜಾ. ಈ ಲಿಫ್ಟೋರ್ಗೆ ಸ್ಟೂಲ್ ಅಡ್ಡಾಡೋದು ತುಂಬ ಚೀಪ್ ಐಡಿಯಾ. ಇದಕ್ಕಿಂತ ಬೆಸ್ಟ್ ಐಡಿಯಾ ನಾನು ಕೊಡ್ತೀನಿ, ಬಟ್ ಇಟ್ಸ್ ಪೇಯಬಲ್. ಈ ಕೆಲಸನೂ ಡಮಾರ. ಇನ್ನೂ ಎಷ್ಟಪ್ಪ ಸೆಂಚುರಿ ಹೊಡಿತೀಯ ಅನ್ಸುತ್ತೆ. ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ. ಆನ್ ಟೈಮ್ ಪಿಜ್ಜಾ ಡೆಲಿವರಿ ಕೊಡ್ದಿರಂಗೆ ಮಾಡಿ ಮೋಸ ಮಾಡಿಬಿಟ್ಲು. ಬಾಲ್ಕನಿಂದ ಮನೆಗೆ ನುಗ್ದೆ ಅಂತ ಮ್ಯಾನೇಜರ್ಗೆ ಕಂಪ್ಲೇಂಟ್ ಮಾಡಿದ್ದಾಳೆ. ಇರು, ಸ್ನಾನ ಮಾಡ್ಕೊಂಬರ್ತೀನಿ. ಲೇ ಶಾಂತು, ಏನೋ ಅಮ್ಮನ ಫೋನು. ಅಮ್ಮ. ಮಗನೇ, ಏನಮ್ಮ, ಹಾಸ್ಪಿಟ್ಲಾ? ಅಪ್ಪಂಗೆ ಡಯಾಲಿಸಿಸ್ ಮಾಡ್ತಿದ್ದಾರೆ ಕಣೋ. ಅಪ್ಪಂಗೆ ಕೊಡು. ಇರು, ಕೊಡ್ತೀನಿ. ಶಾಂತನುರಿ, ಹೇಗಿದೆಯಪ್ಪ? ಏನೋ ಇದೀನಿ ಮಗನೇ. ಡಾಕ್ಟ್ರ್ ಏನಂತಿದ್ದಾರೆ? ನಿತ್ಯ ಗಂಡ ಪೂರ್ಣಾಯಸ್ಸು. ಡಾಕ್ಟರ್ಗೆ ವಾರ ವಾರ ಬಿಲ್ ಕಟ್ತಾ ಇದ್ರೆ 100 ವರ್ಷ ಪ್ರಾಣ ಹೋಗಲ್ವಂತೆ. ಅದಕ್ಕೆ ನಾನು ಹೂ ಅಂದೆ. ಶಾಂತನು, ಅಪ್ಪನ ಆರೋಗ್ಯ ದಿನೇ ದಿನೇ ತುಂಬಾ ಹಾಳಾಗ್ತಿದೆ ಕಣೋ. ಇನ್ಮೇಲೆ ವಾರಕ್ಕೆ 2 ದಿನ ಡಯಾಲಿಸಿಸ್ ಮಾಡಿಸ್ಲೇಬೇಕು ಅಂತ ಡಾಕ್ಟರ್ ಹೇಳ್ತಿದ್ದಾರೆ ಕಣೋ. ಹಾಗೆ ಮಾಡೋಣಮ್ಮ. ಖರ್ಚು ಜಾಸ್ತಿ ಆಗುತ್ತಲ್ಲ ಮಗ್ನೆ. ನಾನಿದ್ದೀನಲ್ಲಮ್ಮ, ಅಳ್ಬೇಡಮ್ಮ, ಧೈರ್ಯವಾಗಿರು. ನಾಳೆ ನಿನ್ನ ಅಕೌಂಟ್ಗೆ ದುಡ್ಡು ಹಾಕ್ತೀನಿ, ಸರಿನಾ?